ಹಿಂಗೆ ಎತ್ ಕೂಕಬೇಕು ಕಣಮ್ಮ. ಸುಮ್ಮನೆ ಮನಿಕೊಂಡ್ರೆ ಇನ್ನೂ ನೋವು ಜಾಸ್ತಿ ಆಗುತ್ತೆ. ನನಗಂತೂ ಆಗಲ್ಲ ಕಣಮ್ಮ. ಕಷ್ಟ ಬೀಳ್ಬೇಕಾದ್ರೆ ಕಷ್ಟ ಬಿದ್ದೆ ಹೇಗೆ ಸುಖವಾಗಿರೋಣಂದ್ರೆ ಆಗ್ತಿಲ್ಲ ನನ್ನ ಕೈಲೆಯಪ್ಪ. ಕೆಲಸ ಮಾಡೋಕ್ಕೆ ಆಗಲ್ಲ. ಬೆನ್ನು ಹೊಡ್ತಾ ಅಂದ್ರೆ ಹೊಡ್ತಾ ಬರುತ್ತಮ್ಮ ತಾಯಿ. ಆಗಲ್ಲ ಈಗಳಪ್ಪ. ನೀವೇ ನೋಡ್ಕೊಂಬದು ನಮ್ಮನ್ನು. ನಮ್ಗಂತ ಈಗಳಪ್ಪ ಒಟ್ಟು ಮಾಡಿದ್ದೀವಿ. ಈಗ ಮನೆ ಐತೆ, ತಲಾಕ್ ಇಬ್ಬರಾಳು ಅದೇನು ಬರುತ್ತೋ ಅಷ್ಟು ಹಂಚ್ಕೊಂಡು ಇಲ್ಲೋಡು ಸಾಯ್ತಕ್ಕ ನೀವೇ ನೋಡ್ಕೋಬೇಕು. ನಮ್ಗೇನೇನು ಗಂಡು ಮಕ್ಕಳಿಲ್ಲ ಏನಿಲ್ಲ. ಈಗ ಇಬ್ಬರು ಬಂದಿರೋಕ್ಕಾಗಲ್ಲ. ಇವಳಿಗಳಿರೆ ನಾವು ನಮ್ಮ ಮನೆಗೆ ಅವ್ರು ನೋಡ್ಕೋಬೇಕು ಅಂತ. ಇಲ್ಲಿ ನಿಮ್ಮಮ್ಮನೂ ಶೌರ್ಯ, ನಿಮ್ಮಮ್ಮನೂ ನಿಮ್ಮ ಅಪ್ಪನೂ ಬಿಟ್ಟು ನೀನು ಬಂದಿಲ್ಲಿರೋಕ್ಕಾಗಲ್ಲ. ಇವರು ಎಲ್ಲನ ಬಿಟ್ಟು ಇವರು ಬಂದಿರೋಕ್ಕಾಗಲ್ಲ. ನೀವೇ ನೋಡ್ಕೋಬೇಕು ನಮ್ಮನ್ನು. ನನಗಂತೂ ಆಗಲ್ಲಪ್ಪ ಸ್ವಾಮಿ. ನನಗೆ ಬದುಕು ಮಾಡೋಕ್ಕಾಗಲ್ಲ ಇನ್ನು. ನನಗಿಲ್ಲೋಡು ಸಾಕಾಗ್ಬಿಟ್ಟೈತಿ ನೋಡಿ. ಆವಾಗ ಚೆನ್ನಾಗಿದ್ವಿ ದಿಮ್ಗಿದ್ವಿ ಮಾಡಿವಿ. ಇವಾಗಂತೂ ಆಗಲ್ಲ. ಅಯ್ಯಪ್ಪ ಭಾಳ ಕಷ್ಟ. ಅಯ್ಯಪ್ಪ ನನಗಂತೂ ಬೆನ್ನು ಹೊಡ್ತಾ ಅಂದ್ರೆ ಹೊಡ್ತಾ ಅಷ್ಟಿಷ್ಟು ಹೊಡ್ತಾ ಬರಲ್ಲ. ಅದೇನು ಮಾಡೋಣಪ್ಪ ಶಿವನೇ ದೇವ್ರೇ. ಏನಪ್ಪ ಇದು ಹಿಂಗಾತು ಅನಿಸುತ್ತೆ. ಬೇಜಾರಾದಂಗೆ ಆಗುತ್ತೆ. ಅಯ್ಯೋ ದೇವ್ರೇ ಏನಾತಪ್ಪ ಇದನ್ನ ಹೆಂಗಪ್ಪ ವಾಸ ಮಾಡ್ಕೊಂಬೋದು ಅನಿಸುತ್ತೆ. ಸುಮ್ಕಿರಮ್ಮ ಏನಾಗಲ್ಲ. ಹಾಸ್ಪಿಟ್ಲಿಗೆ ಹೋಗೋಣ ಬಾ ಅಂದ್ರೂ ಬರಲ್ಲ. ಬೆಂಗಳೂರಿಗೆ ಹೋಗಿ ಆಸ್ಪತ್ರೆಗೆ ಅದೆಲ್ಲ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಸರಿ ಹೋಗುತ್ತೆ. ಬಾ ಹೋಗೋಣ. ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ತೋರಿಸ್ಕೊಂಬರೋಣ. ಹೇಳವ್ರೆ ನಾಳೆಗೆ ಹೋಗ್ತೀವಿ. ನಾಳೆಗೆ ಹೋಗೋಣ. ಪ್ರೀತಿ ನೀನು ಬತ್ತೀಯನಮ್ಮ. ಯಾರನೋ ಒಬ್ರು ಬರ್ರಿ. ಅತ್ತೆ ನಾವೇ ಬರ್ತೀವಿ ಸುಮ್ಮನಿರು. ನಾನೇ ಬರ್ತೀನಿ. ನಾನು ಪ್ರೀತಿ ಇಬ್ಬರಳು ಬರ್ತೀವಿ. ಹೋಗಿ ಬರೋಣ. ಸಾಕು ಹಂಗಾದ್ರೆ ನೀವು ಹೋಗೋದಾದ್ರೆ ನಾವಿನ್ನೇನಕ್ಕೆ ಬರೋಣ. ಅಕ್ಕ ಇವರೇ ಬರ್ತಾರಂತೆ, ಕರ್ಕೊಂಡು ಹೋಗ್ಬಿಡು. ಇನ್ನೇನು ಸುಮ್ಮನೆ ಎಷ್ಟು ಜನ ಹೋದ್ರಿ ಏನಕ್ಕೆ ಬಂದಂಗೆ. ನೀನು ಇವರಿಬ್ರು ಬರ್ತಾರೆ, ಹೋಗ್ಬಿಡು. ಮೂವರು ಹೋಗಿ ಆರಾಮಾಗಿ ತೋರಿಸ್ಕೊಬರ್ಬೋದು. ಅದೇ ಅದು ಏನಾಗೈತೆ ಅಂತ ಗೊತ್ತಿಲ್ಲ ಕಣಪ್ಪ. ಬೋಲ್ ಅಳ್ತಾಳೆ ಬೆನ್ನೋವು ಅಂತ. ಅಷ್ಟಿಷ್ಟು ಅಳಲ್ಲ. ಅದು ಏನಾಗೈತೋ ಏನೋ. ಸಖತ್ತು ಹೊಡ್ತಾ ಬತ್ತೈತಂತೆ. ಅದಕ್ಕೆ ಅಳ್ತಾಳೆ. ಆಗಲ್ಲ ಇವಾಗಂತೂ ನೋಡಿ ಸುಖವಾಗಿರೋ ಕಾಲದಾಗ ಇದೊಂದು ಅಂತ. ಹಿಂಗೆ ಮತ್ತೆ ಎಲ್ಲ ಆದಾಗ ಯಾವುದಾದ್ರೂ ಒಂದು ಕೊಟ್ಟಿರ್ತಾನೆ ದೇವರು. ಇಂಥವ್ರಿಗಿಂಥದ್ದು ಕ್ವಾರ್ತನೆ ಎಲ್ಲ ಅಮ್ಮಂಗಿಲ್ಲ. ಎಲ್ಲ ಕೊಟ್ಟು ಏನಾನ ಒಂದು ಇಕ್ಕಿರ್ತಾನೆ. ಏನಾನ ಒಂದು ಮಾಡಿರ್ತಾನೆ. ಇನ್ನೇನಿಬ್ರು ಮಕ್ಳು ಮದುವೆ ಆಯ್ತು ಯಾತು ಇಲ್ಲ, ಮನೆ ಕಟ್ಟಿಳು, ಸಾಲನು ಎಲ್ಲ ತೀರ್ಸಿಳು, ಇನ್ಯಾತು ಇಲ್ಲ ಅಂಬೋದ್ರೊಳಗಾಗಿನ ಈಗ ಇಂಥವು ಕಾಯಿಲೆ ಕಾಯಿಸಲ್ಗಳು ದಿಮ್ಗಿದ್ದ ಮಾಡಿದಾಗ ಏನೋ ಕಾಣಿಸಲ್ಲ. ಇವಾಗ ಚೆನ್ನಾಗಾದಾಗ ಇಂಥವು ನೋವುಗಳು. ಏನು ಮಾಡೋಕ್ಕಾಗಲ್ಲ. ದೇವ್ರಿಗೆ ಯಾವುದಾದ್ರೂ ಒಂದು ಕೊಟ್ಟಿರ್ತಾನೆ. ನಾನು ಅದಕ್ಕೆ ಹೇಳಿದ್ ನಿನ್ನ ಕೆಲ್ಸಕ್ಕೆ ಬಿಟ್ಬಿಡಮ್ಮ ಅಂತೇಳಿ. ಅವ್ನು ಬಾ ಅಂತಾನಂತೆ. ಅವನೇನು ಕರಿತಾನೆ. ಸುಮ್ಮನೆ ಹೋಗ್ದಂಗೆ ಇರಬೇಕು. ನಮ್ಮ ಕೈಲಿ ಆಗಲ್ಲಪ್ಪ ಅಂತ ಕಡ್ಖಂಡಿತವಾಗಿ ಹೇಳಿ ಯಾರಿಗಾನ ಹೇಳು ಅಂತ ಹೇಳಪ್ಪ ನಿಮ್ಮ ಮಾಮನ್ನ. ಇಪ್ಪ ನನಗಂತೂ ಭಾಳ ಕಷ್ಟ ಬಿದ್ದೆ. ಇವಾಗ ನೆಮ್ಮದಿಗಿರೋಣ ಅಂದರೆ ಇದು ಯಾವುದೋ ಒಂದು ನೋವು ಕೊಟ್ಟಂದು ದೇವರು. ಬಿಡು ಏನಾಗಿಲ್ಲ ಅಳ್ಬೇಡ. ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬರೋಣ. ಸುಮ್ಮನಿರು. ನೋಡಪ್ಪ ನೀವೇ ನೋಡ್ಕೋಬೇಕು. ನಮ್ಗೆ ಯಾರೂ ಇಲ್ಲ. ನೀವು ಬಿಟ್ರೆ ನಮ್ಗೆ ಯಾರೂ ಇಲ್ಲ. ಎಲ್ಲ ನಮ್ಮ ಬಂದು ಬಳಗದಾಗೆ ಎಲ್ಲ ನಮ್ಮ ಅತ್ತೆ ಕಡೆಗಳರೆಲ್ಲ ದೂರ ಆಗ್ಯವ್ರಿ. ಯಾಕಂದ್ರೆ ನಾವು ಒಂದಿಟ್ಟು ದುಡ್ದು ಮನೆ ಕಟ್ಕೊಂಡಿಕ್ಕೆ ನಮ್ಮ ಅತ್ತೆ ಕಡೆಗಳರಾಗಲಿ ಯಾರಿಲ್ಲ. ಎಲ್ಲ ನಮ್ಗೆ ದೂರ ಆಗ್ಯವ್ರಿ. ಮನೆ ಕಟ್ಕೊಂಡ್ರು, ಅದು ಮಾಡಿರು ಇದು ಮಾಡಿರು ಅಂತ ಹೇಳಿ ಎಲ್ಲ ದುಡ್ಡು ಸಿಕ್ಕೈತೆ. ಕೊಟ್ಟಿಲ್ಲ ನಮಗೆಲ್ಲ ಹೇಳಿಲ್ಲ. ಯಾತ್ರ ದುಡಿದ್ಲು ಏನು ಎತ್ತ ಅಯ್ಯಪ್ಪ ಇಲ್ಲದೆಲ್ಲ ತಲೆ ಕೆಡ್ಸ್ಕೊಂಡವ್ರಿ. ಸಿಕ್ಕೈತೆ ಅದಕ್ಕೆ ಹಂಗೆ ಮನೆ ಕಟ್ಟಿರೋದು ಅಂತ. ದುಡ್ಡು ಸಿಕ್ಕೈತೆ ಅಂತ ಕೇಳಿರಲ್ಲ. ಇಲ್ಲ ಅಂದಿಕ್ಕೆ ಅದಕ್ಕೆ ಮುಂಚ್ಕೊಂಡವ್ರು ನಮ್ಮ ಸಂಬಂಧಿಕರಲ್ಲ. ಯಾರು ಆಗಲ್ಲ ಸಂಬಂಧಿಕರಲ್ಲ. ನೀವೇ ನೋಡ್ಕೋಬೇಕಣಪ್ಪ. ನೀವೇ ಇಲ್ಲಣ. ನನಗಿರೋ ಇಬ್ಬರು ಹೆಣ್ಮಕ್ಳು, ಇಬ್ಬರು ಹೋಳಿಗಳು, ನಿಮ್ಮನ್ನೇ ಗಂಡು ಮಕ್ಕಳು ಅಂತ ತಿಳ್ಕೊಂಡೀನಿ. ನಮ್ಮ ವಯಸ್ಸು ಕಾಲಕ್ಕೆ ನೀವೇ ನೋಡ್ಕೋಬೇಕು. ನಿಮ್ಮನ್ನು ಬಿಟ್ರೆ ನನಗೆ ಯಾರೂ ಇಲ್ಲ. ನೋಡು ಎರಡು ಹೆಣ್ಣು ಹುಡುಗರೇ ನನಗೆ. ನಾನು ಹೇಳ್ದೆ ನಿನಗೆ ಅದಕ್ಕೆ ಮತ್ತೆ ಒಂದು ಗಂಡು ಹುಡುಗ ಇರ್ಬೇಕು ಅಂಬೋದು ಈಗ ಗೊತ್ತಾಗ್ತೈತಿ. ಹಿಂಗೆ ನೋಡು ಹೆಣ್ಣು ಹುಡುಗರು ಅಲ್ಲಿ ನೋಡ್ಕೋಬೇಕು. ಅವ್ರ ಗಂಡ, ಅವ್ರ ಅತ್ತೆ, ಅಲ್ಲಿ ಮಾವ ಅಲ್ಲಿ ನೋಡ್ಕೊಂಡಿರ್ಬೇಕು. ಇಲ್ಲಿ ಇವಾಗ ಇಲ್ಲಿ ನೋಡ್ಕೊಂಬಾರ ಯಾರೂ ಇಲ್ಲ ನಿಮ್ಮನೀಗ. ಎಂತನಾಗಲಿ ಒಬ್ಬ ಆಗಿದ್ದಿದ್ರೆ ಮದುವೆ ಆಗಿದ್ರೆ ಸಸಿ ಬರೋಳು ನೋಡ್ಕೊಂಬಾಳು. ಇವಾಗ ನೋಡ್ಲಸ್ ಮಕ್ಕಳಿಗೆ ಹೆಂಗೆ ಸೊಸೆ ಹೆಂಗೆ ಮದುವೆ ಆಗೋದಕ್ಕೆ ಸೊಸೆ ಹೆಂಗೆ ಮಾಡಿಕ್ತಲ್ಲ ಆಗ ಹಂಗೆ. ಯಾರು ಬಂದಿರಲ್ಲ ಕಣಮ್ಮ, ಯಾರು ಬಂದಿರಲ್ಲ. ಅದಕ್ಕೆ ಮತ್ತೆ ಎಂತನಾಗಲಿ ಒಂದು ಗಂಡು ಇರಬೇಕು ಅಂತ ನನ್ನ ಮನೆಗೆ. ಅದಕ್ಕೆ ಹೇಳೋದು. ಯಾತಕ್ಕೆ ಗಂಡು ಹುಡುಗರು ಇರ್ಬೇಕಂದ್ರೆ ಇದಕ್ಕೆ ಮತ್ತೆ ಹೆಣ್ಣು ಹುಡುಗರು ಕೊಟ್ಟು ಮನೆಗೆ ಹೋದಾಗ ಅವ್ರ ಮನೆಯದ್ದು ನೋಡಬೇಕು. ಗಂಡನ ಮನೆಯದ್ದು ಅವ್ರ ಅತ್ತೆ ಮಾಮನೆಲ್ಲ ನೋಡ್ಕೋಬೇಕಲ್ಲ. ಅದಕ್ಕಾಗಿನ ಹೆಂಗನ ಒಂದು ಗಂಡು ಹುಡುಗಿದ್ದಿದ್ರೆ ಸಾಕಾಗಿತ್ತು ಅಂತ ನಾನು ಅದಕ್ಕೆ ಮೂರನೇದಕ್ಕೆ ಬಿಡ್ಕೊಳಮ್ಮ ಒಂದು ಗಂಡು ಹುಡುಗ ಆಗುತ್ತೆ ಅಂತ ಬಡ್ಕೊಂಡು ಹೋಗಿ ಆಪರೇಷನ್ ಅದೇ ಮಾಡಿಸ್ಕೊಂಡೆ. ನೋಡಕ್ಕ ನೀನು ಚಿಂತೆ ಮಾಡಬೇಡ. ನಾವಿದ್ದೀವಿ. ಗಂಡು ಮಕ್ಳಿಗಿನ ಹೆಚ್ಚಾಗಿ ನೋಡ್ಕೊಂತೀನಿ. ಸುಮ್ಮನಿರು, ತಲೆ ಕೆಡಿಸ್ಕೋಬೇಡ. ನಾವು ನೋಡ್ಕೊಂತೀನಿ. ನಾವು ಇರೋ ತಕ್ಕ ನೀನೇನೇನು ಭಯ ಪಡಬೇಡ. ಹಾಸ್ಪಿಟ್ಲಿಗೆ ಬಾ ಹೋಗೋಣ. ಈಗಲೇ ನಾನೇ ಕರ್ಕೊಂಡು ಹೋಗ್ತೀನಿ. ಬಾ ಅದು ಏನು ಖರ್ಚಿದ್ರು ನಾನು ನೋಡ್ಕೊಂತೀನಿ, ನಾನು ತೋರಿಸ್ತೀನಿ. ಬಾ ನೀನೇನು ಟೆನ್ಷನ್ ತಗೋಬೇಡ. ಪ್ರೇಮ ಕರ್ಕೊಂಬರಿ. ನಮ್ಮ ಮನೆಯಾಗೆ ಇರಲಿ ಒಂದೆರಡು ದಿವಸ ಕರ್ಕೊಂಬರಿ. ಚಿಂತೆ ಮಾಡಬೇಡ. ನೋಡ್ಕೊಂಬಲ್ಲ ಎಂಬ ಮನಸ್ಸಿಗೆ ನೀನು ಯೋಚನೆ ಮಾಡಬೇಡ. ನಾವು ನೋಡ್ಕೊಂತೀವಿ ಸರಿನಾ. ನಾವು ನೋಡ್ಕೊಂತೀವಿ, ಕೈ ಬಿಡೋದಿಲ್ಲ. ಕಾಣತ್ತೆ ಹಂಗೆಲ್ಲ ಯೋಚನೆ ಮಾಡಬೇಡ ನೀನು. ನಾವು ಮಾತ್ರ ನಿನ್ನ ಕೈ ಬಿಡಲ್ಲ, ನೋಡ್ಕೊಂತೀವಿ. ಏನೋ ಅಲ್ಲೂ ನೋಡ್ಕೋಬೇಕು. ಈಗ ನಮ್ಮ ಮನೆಗೆ ಇನ್ನು ಯಾರಿಲ್ಲ. ಇವಾಗ ನಮ್ಮ ಮನೆಗೆ ಪ್ರೀತಿ ಇರೋದ್ರಿಂದನೇ ನಮ್ಮ ಮನೆ ನಡೀತಾ ಇರೋದು. ಅದಕ್ಕಾಗಿನ
ಕಳಿಸ್ತೀವಿ. ನಿಮ್ಗೆ ಬೇಕಾದಾಗ ಹೇಳ್ರಿ, ನಮಗೆ ಸ್ವಲ್ಪ ಎತ್ತೆ ಆದ್ರೂ ಪರವಾಗಿಲ್ಲ, ನಾವು ಮಾಡ್ಕೊಂಡು ಉಣ್ತೀವಿ. ಒಂದೆರಡು ದಿವಸ ಇರಲಿ ಇಲ್ಲೇ ನಿನ್ನೆ ನೋಡ್ಕೊಂಡು ಒಂದೆರಡು ದಿವಸ ನಿಮ್ಮ ಮನೆಗೆ ಇರಲೇಳು, ಅಲ್ಲಿ ಬರೋದೇ ಬೇಡ. ಒಂದೆರಡು ದಿವಸ ನಾವೇ ಮಾಡ್ಕೊಂಡು ಉಣ್ತೀವಿ. ನಮ್ಮ ಅಪ್ಪಗೂ ಎಲ್ಲ ಅಡುಗೆ ಮಾಡೋಕ್ಕೆ ಬರುತ್ತೆ, ನಮಗೂ ಎಲ್ಲ ಅಡುಗೆ ಮಾಡೋಕ್ಕೆ ಬರುತ್ತೆ, ನಾವೇ ಮಾಡ್ಕೊಂಡು ಉಣ್ತೀವಿ. ಪ್ರೀತಿ ಒಂದೆರಡು ದಿವಸ ನಿಮಗೆ ನೋವೆಲ್ಲ ವಾಸಿ ಆಗೋವರೆಗೂ, ಅದೇನು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ನಿಮಗೆಲ್ಲ ನೋವೆಲ್ಲ ವಾಸಿ ಆಗೋವರೆಗೂ ಇರಲಿ ಇಲ್ಲೇನೆ ಬೇಕಾರೆ. ಎಷ್ಟು ನೋವು ಅಮ್ಮಂಗಾಗುತ್ತೆ ಯಪ್ಪ, ಭಾಳ ನೋವು. ನನಗಂತೂ ದೇವ್ರೆ ಯಾಕಪ್ಪ ಇಂಥ ಕಷ್ಟ ಕೊಟ್ಟ ಅಮ್ಮಂಗಾಗುತ್ತೆ. ಬೆನ್ನು ನೋವಿನ ಸವಾಸ್ ಬೇಡ. ಯಾಕಮ್ಮ ನಿನ್ಗೆ ಹಿಂಗೆ ನೋವು ಬಂತು? ಅವಾಗ ಒಂದು ಸ್ವಲ್ಪ ನೋವು ಅಂತಿದ್ದೀವ, ಜಾಸ್ತಿ ಆಗ್ಬಿಟ್ಟೈತೆ ಅಲ್ವೇ? ನೋಡು, ಒಂದು ಕಾಲು ಗಂಟೆ ಅರ್ಧ ಗಂಟೆ ಕುತ್ಕೊಂಬಕ್ಕಾಗಲ್ಲ, ಒಂದು ಅರ್ಧ ಗಂಟೆ ಕುತ್ಕೊಂಬತ್ತಿ ಸುಸ್ತು. ನಾನು ಮಲ್ಕಂಡೇ ಇರಬೇಕು. ಮಲ್ಕಂಡೇ ಇರೋಕ್ಕೆ ಯಾರ ಕೈಲಾಗುತ್ತೆ? ಇನ್ನು ದಿಮ್ಗಡಿ ಮಾಡ್ಕೊಂಡು ಇವಾಗ ಅವನು ವರ್ಷ ಏನು ಅಂಬ್ತಾ ಇದ್ದಾನೆ, ಇನ್ನು ದಿಮ್ಗಿದೆಯಾ ಬಾರಕ್ಕ, ಈಗಲೇ ಕುತ್ಕೊಂಡ್ರೆ ನೀವು ವರ್ಷ ಕುಕ್ಕೋಬೇಕು ನೀವು. ನಮಗೆ ಗೊತ್ತು. ಅದಕ್ಕೆ ನನಗೆ ಕಷ್ಟ ಆಗ್ದಂಗೆ ನಿಮ್ಮ ಅಪ್ಪಗೂ ಆಗೋದು ಬೇಡ, ಮುಂದಾದ್ರೆ ಯಾರು ನೋಡಲ್ಲ ಅಂತ ಹೇಳಿ ಅದಕ್ಕೆ ಬಿಡಪ್ಪ ನೀನು ಹೋಗ್ಬೇಡ ಅಂತೇಳಿ ನಾವು ಅಲ್ಲೇ ಹೋಗಿಲ್ಲ ಕೆಲಸಕ್ಕೆ. ಬಾ ಅಂತ ಅವ್ನು ಬೇಜಾರಾಗಿದ್ದಾನೆ ವರ್ಷ, ಅದಕ್ಕೇನೆ ಹೇಳಿದೀವಿ. ಆಗಲ್ಲ ಕಣಪ್ಪ, ಹಿಂಗೆ ನಮಗೆ ನೋವು ಐತಿ ಅಂತ ಹೇಳಿ ಏನು ಮಾಡೋದು? ನಿಮ್ಮಮ್ಮ ಯಾಕೆ ಕಣ್ಣೀರು ಹಾಕ್ತಾಳೆ, ಅಳುತ್ತಾಳೆ. ಅದೇನು ಫಸ್ಟು ನಾಳೆಗೆ ಕೇಳ್ಯಾರ ಕಣಮ್ಮ. ನಾಳೆಗೆ ಬರ್ಕೊಟ್ಟವ್ರು, ನಾಳೆಗೆ ಹೋಗ್ರಿ ಅಂತ ಹೇಳಿವ್ರೆ. ನಾಳೆಗೆ ಹೋಗ್ಬಿಟ್ಟು ತೋರಿಸ್ಕೊಂಬಂದ್ಬಿಡ್ರಿ. ಅದೇನಾಗೈತಿ ಅಂತ ಗೊತ್ತಾಗುತ್ತೆ. ಅಲ್ಲಿ ಒಟ್ಟು ಹೋಗಿ ಹೆಂಗೆ ಮೈ ಮಾಡಿಸ್ಕೊಂಬರ್ರಿ ಅಂತ ಹೇಳವ್ರಿ. ಯೋಸ್ ಮಾತ್ರೆ ಹಿಂಗೆ ಮಸ್ತಾಗಿ ತಗೊಂಡವಳೆ. ನಿಂಪಮ್ಮ ವಾಸೇನಮ್ಮ? ಯಾತ್ರ ವಾಸೇನೋ ಏನೋ ಯಮ್ಮ, ನನಗಂತೂ ಸೆಂತ ಕೈ ಬೆನ್ನ ಸವಾಸ ಬೇಡಮ್ಮ ಹಂಗಾಗೈತಿ. ಅದಕ್ಕೆ ನನ್ನ ಮಕ್ಳನ್ನ ಕೊಂಡಿಸ್ಕೊಂಡು ಹೊಳಿಗಳ್ನ ಕೊಂಡಿಸ್ಕೊಂಡು ಹೇಳ್ತಾ ಇದ್ದೀನಿ. ನೀವು ಬಿಟ್ಟರೆ ನನಗೆ ಯಾರು ಇಲ್ಲಪ್ಪ, ನೀವೇ ನಮ್ಮನ್ನು ನೋಡ್ಕೋಬೇಕು. ಎಲ್ಲ ನೀವೇ ನನಗೆ ಗಂಡು ಹುಡುಗರು, ನೀವೇ ಹೆಣ್ಣು ಹುಡುಗರು, ನೀವೇ ಎಲ್ಲ ನೀವೇ ನಮಗೆ ಅಂತ ಹೇಳ್ತಾ ಇದ್ದೀನಿ. ನಮ್ಗೆ ಇವಾಗ ಸಂಬಂಧಿಕರೆಲ್ಲ ದೂರ ಆಗ್ಯಾವ, ಯಾರು ನೋಡಲ್ಲ, ಸಂಬಂಧಿಕರು ಇದ್ರೂ ನೋಡಲ್ಲ. ಎಲ್ಲ ಇವಾಗ ನೀವೇನೆ. ಈಗ ನಮ್ಮ ಅತ್ತೆ ಐತೆ, ಇವಾಗ ನನಗೆ ಹಿಂಗ ನಮ್ಮ ಅತ್ತೆ ನೋಡೋದು ಹೆಂಗಪ್ಪ ಅಮ್ಮಂಗಾಗೈತಿ. ನಮ್ಮ ಅತ್ತೆನೇ ಹೆಂಗೆ ಬದುಕು ಮಾಡಿ ಕೂತಿ ಇವಾಗ ನಾನು ಮುಂದಕ್ಕೆ ಹಿಂಗಾಗೈತಿ. ಹೋಗತ್ತ ಮಾಡಿ ಅವಾಗ ಕಾಮ್ಲಿಲ್ಲ, ಇವಾಗ ಏನು ನೋವು ಹಂಗೆ. ಮತ್ತೆ ನನಗೂ ಹಿಂಗೆ ಆಗಿರೋದು ನೋಡಮ್ಮ. ಇವಾಗ ನನಗೂ ಹಿಂಗೇನಿ ಬೋಲು ಎಲ್ಲೋಳು ತಲೆ ಬಡ್ತಾ, ನನಗಂತ ತಲೆನೋವು ಅಂದ್ರೆ ತಲೆನೋವು, ಅಪಟ್ಟಿ ತಲೆನೋವು. ಅವಾಗ ಬೊಸ್ರಿ ಬಾಣ್ತೆಗೆ ಸುಮ್ಮನೆ ಮಾಡಿಬಿಟ್ಟೆ, ಮಾಡಿಕ್ಕಾರಿರಲಿಲ್ಲ. ತಣ್ಣೀರು ಮುಟ್ಕೊಂಡು ಬಟ್ಟೆ ಒಗ್ಯೋದು, ತಣ್ಣೀರು ಆಡೋದು, ಮುಸ್ರೆ ತೊಳ್ಕೊಂಬೋದು ನಾನೇನೆ. ಇನ್ನು ತಿಂಗಳು ಪಿಳ್ಳೆ ಆಗೋಕ್ಕಿಲ್ಲ, ನಾವೆಲ್ಲ ಮಾಡ್ಕೋಬೇಕಾಗಿತ್ತು. ಎಷ್ಟು ಕಷ್ಟ ಅನ್ಬೋಸಿವಿ ಅದಕ್ಕೇನೆ. ಅವಾಗ ಕಾಮಲ್ಲ, ಇವಾಗ ಬೌಡ ಕಾಲದ ಸೆನಕ್ಕಿದ್ದಾಗ ಇವಾಗ ಅಂತ ನೋವುಗಳು ಕಾಮ್ತಾರೆ. ಅದಕ್ಕೆ ಮತ್ತೆ ಟಾನ ಮಾಡಕ್ಕೆ ಹೋಗ್ಬಾರ್ದು ಅಮ್ಮಂಗಾಗುತ್ತೆ. ಏನು ಮಾಡಿದಿರು ವಿಧಿಲ್ಲ. ನೀವು ಪಾಪ ಮನೆ ಕಟ್ಕೋಬೇಕು ಅಂತ ಏನಂಗೇನೆ. ಅಯ್ಯೋ ಮಾಡಿರಿ ಏನು ಬೇಡ ನಮ್ಮ ಗಂಡ ಹೆಂಡ್ತಿ ಇಬ್ಬರಳೂ ಬೋಲ್ ಪಾಟ್ ಬಿದ್ರಿ. ಹೋಗ್ಬೇಡ, ಅದೆಷ್ಟು ಖರ್ಚಾದ್ರೂ ಮನೆದು ನಾನು ನೋಡ್ಕೊಂತೀವಿ. ನಾವಿಬ್ರು ಇದ್ದೀವಿ, ನಾವು ನೋಡ್ಕೊಂತೀವಿ. ಕಣತ್ತೆ, ಹೋಗ್ಬೇಡ. ಅಷ್ಟೇನೆ ಪಟ್ಟು ಕೆಲ್ಸಕ್ಕೆ ಹೋಗ್ಬಿಡ್ರಿ ನೀವಿಬ್ರು. ಅದೇನು ಬೇಕಿಂತದಿಲ್ಲ ಅಂತ ಹೇಳ್ರಿ. ನಾನಾಗಲಿ ಶೌರ್ಯ ಆಗಲಿ ಯಾರಾದರೂ ಒಬ್ರು ತರ್ತೀವಿ. ಶೌರ್ಯ ಅಣ್ಣನೋ ನಾವು ಯಾರಾದರೂ ಒಬ್ರು ತರ್ತಾ ನೋಡ್ಕೊಂತೀವಿ. ನೀನೇನು ಯೋಚನೆ ಮಾಡಬೇಡ. ನಾವಿದ್ದೀವಿ, ಗಂಡು ಮಕ್ಳು ನಾವೇ ಅಂತ ಅನ್ಕೊಬಿಡು. ನಾವಂತೂ ಕೈ ಬಿಡೋದಿಲ್ಲ, ನೋಡ್ಕೊಂತೀವಿ. ಯೋಚನೆ ಮಾಡಬೇಡ. ಗಂಡು ಮಕ್ಳಿಲ್ಲ ಅನ್ನೋದೊಂದು ಹೊರಗೆ ಬಿಟ್ಬಿಡು. ನನಗೇನಾಕು ಹೊರಗಿಲ್ಲ ಬಿಡು, ಗಂಡು ಮಕ್ಳಿಲ್ಲ ಅಂಬದು ನನಗೇನಾಕು ಹೊರಗಿಲ್ಲ. ಒಟ್ಟಿನಲ್ಲಿ ನೋಡ್ಕೋಬೇಕು ನೀವೇ ನನಗೆಲ್ಲನ ಅಂತ ಹೇಳ್ತಾ ಇದ್ದೀನಿ. ಕುಂಡ್ರಿಸ್ಕೊಂಡು ನನಗೆ ಹಿಂಗೆ ಭಾಳ ಇವಾಗಿನ ಮೇಲಿನ ಮಾಡೋಕ್ಕಾಗೋದೇ ಇಲ್ಲ, ಅಷ್ಟು ಹೊಡ್ತಾ ಬರುತ್ತೆ. ನೋಡ್ಕೊಂತಾರೆ ಇಬ್ಬರಳು ಒಳ್ಳೆಯರೇನೆ, ಬಾಯಸ್ತರು ಅಂತಿಂತಾರಂಬಕ್ಕೆ ಒಳ್ಳೆಯರೇನೆ ನೋಡ್ಕೊಂತಾರೆ ಬಿಡಮ್ಮ. ನೋಡ್ಕೊಳ್ರಪ್ಪ, ಆಸ್ಪತ್ರೆಗೆ ಹೋಗಿ ಬೆಂಗ್ಳೂರಿಗೆ ಹೋಗಿ ತೋರಿಸ್ಕೊಂಬ. ನಾಳೆಗೆ ಹೋಗ್ತೀವಿ ಕಣಕ್ಕ, ನಾಳೆಗೆ ಹೋಗಿ ತೋರಿಸ್ಕೊಂಡು ಬರ್ತೀವಿ. ಏನು ಮಾಡ್ತೀವಿ ಅಯ್ಯಪ್ಪ, ಈ ಕಷ್ಟ ಯಾರಿಗೆ ಬೇಕಮ್ಮ ತಾಯಿ. ಅಯ್ಯೋ ಮನೆ ಕಟ್ಕೊಂಡು ನಿಂತ್ಕೊಂತಾರ ಜನ. ಅಯ್ಯೋ ಜನಗಳು ಕಣ್ಣು ಅಂತಾರ. ಯಪ್ಪ ಜನ ಸರಿ ಇಲ್ಲ, ಮುಂದುವರೆದ್ರು ಸಹಿಸ್ಕೊಂಬಲ್ಲ, ಕೆಟ್ಟರು ಸಹಿಸ್ಕೊಂಬಲ್ಲ, ಬದುಕಿದ್ರು ಸಹಿಸ್ಕೊಂಬಲ್ಲ. ನಮ್ಮನ್ನು ನೋಡಿ ಮನೆ ಕಟ್ಕೊಂಡ್ರು, ಮದುವೆ ಮಾಡಿರು, ಚೆನ್ನಾಗಿದ್ದಾರೆ, ಚೆನ್ನಾಗಿ ದುಡ್ಡು ಮಾಡ್ಕೊಂಡವ್ರಿ. ಅಂದೊಂದು ನಮಗಿಲ್ಲದ ಕಾಯಿಲೆ ತಂದಿಕ್ಕಿರು ಜನ. ಅಯ್ಯೋ ನಾವು ಒಬ್ರು ಮನೆ ಬಾಕ್ಲಕ್ಕೆ ಹೋಗ್ತಿರ್ಲಿಲ್ಲ, ಏನಕ್ಕೂ ಹೋಗ್ತಿರ್ಲಿಲ್ಲ. ಹತ್ತು ಕರೆದ ಜನ ನಮ್ಮನ್ನು ನೋಡು ಅಟ್ಟೂರ್ಕಮರೋ ಏನು. ಹೋದ್ರು ಒಂಥರ ಮಾತಾಡ್ತಾರೆ, ಹೋಗ್ಲಿಲ್ಲ ಅಂದರು ಒಂಥರ ಮಾತಾಡ್ತಾರೆ. ಅಯ್ಯೋ ನಾವೆಷ್ಟು ಕಷ್ಟ ಬಿದ್ದು ಯಪ್ಪ ಮನೆ ಕಟ್ಕೊಂಡಿದ್ದೀವಿ ಅಂದರೆ ಪರಮಾತ್ಮನಿಗೆ ಗೊತ್ತು. ನಾವು ಕಷ್ಟ ಬಿದ್ದೋಟು ಯಾರೂ ಬಿದ್ದಿಲ್ಲ. ಅಯ್ಯಪ್ಪ ನಾವು ಮಾಡೀವಿ ಅಂದರೆ ಯಪ್ಪ ನಾನು ನನ್ನ ಗಂಡನ ಎತ್ತಿ ಹಳ್ಳು ಕೊಯ್ಕೊಂಡು ದುಡಿದ್ವಿ. ಅಯ್ಯಪ್ಪ ನಮ್ಮಂಗೆ ಪಾಠ ಬಿದ್ದಾರಿಲ್ಲ ಕಣ. ಅಯ್ಯಮ್ಮ ದೇವ್ರೆ, ಬಡತನ ಎಂಥರ್ಗೋ ಬೇಡ ಮಂಗವ ಚೆಂತಕಾಯಿ. ಬಡತನ ಅಂಬೋದು ಭಾಳ ಕೆಟ್ಟದ್ದು. ಅಯ್ಯಪ್ಪ ಬಡತನ ಅಂಬೋದು ಐತಲ್ಲ, ಭಾಳ ಅನ್ಸ್ಬಿಡುತ್ತೆ ಮನುಷ್ಯರನ್ನೇ. ಅಪ್ಪ ದೇವ್ರೆ, ಹೆಂಗೆ ಇವಾಗ ಸೆನಕಿರೋ ಕಾಲದಾಗ ನೋಡಿ ಇಂಥ ನೋವುಗಳು ಏನು ಮಾಡೋದಪ್ಪ. ಶಿವನೇ ಪರಮಾತ್ಮ ಮಂಗಾಗುತ್ತೆ. ನೀವು ಆಸ್ಪತ್ರೆಗೆ ಹೋಗಿ ಬೆಂಗ್ಳೂರಿಗೆ ಹೋಗಿ ತೋರಿಸ್ಕೊಬ, ಅದೇನು ಹೇಳ್ತಾರೆ ಕೇಳಿ. ಆಮೇಲೆ ನೀವು ಅದೇನು ಮಾಡ್ಬೇಕು ಅದನ್ನ ತೋರಿಸ್ಕೊಂಡ್ರೆಲ್ಲ ವಾಸಿಯಾಗೋ ಸುಮ್ಕಿರು. ಏನು ಮಾಡೋಕ್ಕಲ್ಲ, ಇವಾಗ ಎಲ್ಲರಿಗೂ ಹಂಗೆ ಬೆನ್ನು ಹೊಡ್ತಾ, ಕಾಲು ಹೊಡ್ತಾ, ಮೊಣಕಾಲು ಹೊಡ್ತಾ, ಸೊಂಟ ಹೊಡ್ತಾ ಬರೀ ಇವೇನು ಇವಾಗ. ಇಂಥ ನೋವುಗಳೇ ಜಾಸ್ತಿ ಇವಾಗೆಲ್ಲನ. ಮತ್ತೆ ಸುಮ್ಕಿರು, ನಿನ್ನ ಕಣ್ಣೀರು ಹಾಕ್ಬೇಡ, ನಾವಿದ್ದೀವಿ, ಸುಮ್ಮನಿರು. ಈಗ ಬರಂಗಿದ್ರು ಬಾ, ನಮ್ಮ ಮನೆಗೆ ಒಂದೆರಡು ದಿವಸ ಇರ್ಮಂತೆ ವಾಸಿಯಾಗೋವರೆಗೂ. ಕರ್ಕೊಳ್ ಪ್ರೇಮ. ಬಾರಮ್ಮ ಹೋಗನ್ ಬಾ, ನಮ್ಮ ಮನೆಗೆ ಒಂದೆರಡು ದಿವಸ ಇರ್ಮಂತೆ.
ಬಿಡ ಮತ್ತೆ ಯಾರ ಮನೆಯಾಗನ ಬೇಡ ಯಾಕತ್ತ ಚೆನ್ನಾಗಿರ್ತೀನಲ್ಲ ಇಲ್ಲೇ ಇರ್ತಿಂತೀರ ನಾಳೆ ಆಸ್ಪತ್ರೆಗೆ ಹೋಗ್ಬತ್ತಿ ಪ್ರೀತಿನೂ ನಾವು ಹೋಗ್ಬತ್ತಿ ಬಿಡು ನಮ್ಮ ಅಮ್ಮಯ್ಯ ಇಬ್ರು ಮಕ್ಕಳನ್ನು ಇಬ್ರು ಒಳ್ಳೆ ಕುಂಡ್ರಿಸ್ಕೊಂಡು ನೀವು ಬಿಟ್ರೆ ನನಗೆ ಯಾರು ಇಲ್ಲ ನೀವೇ ಎಲ್ಲ ನೋಡ್ಕೋಬೇಕು ಅಂತ ಹೇಳ್ತಾ ಇದ್ದೆ ಯಾಕಂದ್ರೆ ಭಾಳ ಹುಷಾರಿಲ್ಲ ನಮ್ಮ ಅಮ್ಮಗೆ ಒಂದು ಅರ್ಧ ಗಂಟೆ ಕೂತ್ಕೊಳ್ಳೋಕೆ ಆಗ್ತಿಲ್ಲ ಬೆನ್ನು ನೋಡ್ತಾ ಬರ್ತೈತೆ ಅದಕ್ಕೆ ನಾಳೆ ಬೆಂಗಳೂರಿಗೆ ಹೋಗಿ ಎಮ್ ಆರ್ ಐ ಮಾಡಿಸ್ಕೊಬರೋಕ್ಕೆ ಹೇಳಿದ್ದಾರೆ ಡಾಕ್ಟ್ರು MRI ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬರ್ತೀವಿ ನಾಳೆ ಹೋಗ್ಬಿಟ್ಟು ಅವಾಗ MRI ಸ್ಕ್ಯಾನಿಂಗ್ ಮಾಡಿಸ್ದಾಗ ಗೊತ್ತಾಗುತ್ತೆ ಏನಾಗಿದೆ ಏನು ಎತ್ತ ಅಂತ ಹೇಳಿ ನೋಡ್ತಾ ಇರಿ ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು